Good morning, students. Now, in this period, we will continue the remaining part of the lesson Greek civilization. Let us now study the philosophy. Philosophy. What is philosophy? What is the meaning word of philosophy? The word philosophy is derived from Greek word philosophia, which means love of wisdom. I repeat, philosophy which means love of wisdom. The Greeks thought that philosophy included the study of universe and they attempted to explain its origin and structure. There are many schools of philosophy in Greece. Democritus, one of the earliest philosophers, denied the existence of spiritual world or of the soul. The sophists believed that there was no absolute truth but looked at every so-called truth in relation to its effect on human beings. The most famous philosophers of Greek were Socrates, Plato and Aristotle. Philosophy. What is philosophy? Philosophy, the word philosophy is derived from Greek word philosophia. ಅಂದರೆ ಗ್ರೀಕ್ ಫಿಲಾಸಫಿ ಎನ್ನುವ ಪದದ ಅರ್ಥ ಇದು ಗ್ರೀಕ್ ಪದವಾದ ಫಿಲೋಸೋಫಿಯಾ ಎನ್ನುವಂತಹ ಪದದಿಂದ ಬಂದಿದೆ. ಹಾಗಿದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದ ವರ್ಡ್ ಫಿಲಾಸಫಿ ಅಂದರೆ ಫಿಲಾಸಫಿ ಪದದ ಅರ್ಥ ಏನು? ಫಿಲಾಸಫಿ ವಿಚ್ ಮೀನ್ಸ್ ಲವ್ ಆಫ್ ವಿಸ್ಡಮ್ಸ್ ಅಂದರೆ ಅರಿವಿನ ಮೇಲಿನ ಪ್ರೀತಿ ಅಥವಾ ಅರಿವಿನ ಬಗ್ಗೆ ಪ್ರೀತಿ. ಅಂದರೆ ಈ ಒಂದು ಫಿಲಾಸಫಿ ಎನ್ನುವಂಥದ್ದು ದ ಗ್ರೀಕ್ಸ್ ಥಾಟ್ ದಟ್ ಫಿಲಾಸಫಿ ಇನ್ಕ್ಲೂಡೆಡ್ ದ ಸ್ಟಡಿ ಆಫ್ ಯೂನಿವರ್ಸ್ ಆ್ಯಂಡ್ ದೇ ಅಟೆಂಪ್ಟೆಡ್ ಟು ಎಕ್ಸ್ಪ್ಲೇನ್ ಇಟ್ಸ್ ಒರಿಜಿನ್ ಆ್ಯಂಡ್ ಸ್ಟ್ರಕ್ಚರ್. ಅಂದರೆ ತತ್ವಶಾಸ್ತ್ರವು ವಿಶ್ವದ ಇಡೀ ಜಗತ್ತಿನ ಅಧ್ಯಯನವನ್ನು ಒಳಗೊಂಡಿದೆ ಎಂಬುದು ಗ್ರೀಕರು ನಂಬಿರ್ತಾರೆ. ಅಷ್ಟು ಮಾತ್ರವಲ್ಲದೆ ಈ ಜಗತ್ತಿನ ಉಗಮ ಹೇಗಾಯಿತು ಮತ್ತು ಅದರ ರಚನೆಯನ್ನು ವಿವರಿಸುವ ಪ್ರಯತ್ನಗಳನ್ನು ಕೂಡ ಗ್ರೀಕರು ಮಾಡಿದ್ದಾರೆ. ಅಂದರೆ ಪ್ರಾಚೀನ ಅಂದರೆ ನಮ್ಮ ಜಗತ್ತು ಹೇಗಿತ್ತು, ಅದು ಯಾವ ರೀತಿ ಉಗಮವಾಯಿತು ಎನ್ನುವುದರ ಬಗ್ಗೆ ತಿಳಿಸುವಂಥ ಪ್ರಯತ್ನವನ್ನು ಈ ಫಿಲಾಸಫರ್ಸ್ ಅಥವಾ ಗ್ರೀಕರು ಮಾಡಿದ್ದಾರೆ. ಅಂದರೆ ಈ ಒಂದು ಗ್ರೀಕರ ಒಂದು ತತ್ವಶಾಸ್ತ್ರ, ದೇರ್ ಆರ್ ಮೆನಿ ಸ್ಕೂಲ್ಸ್ ಆಫ್ ಫಿಲಾಸಫಿ ಇನ್ ಗ್ರೀಸ್. ಅಂದರೆ ಆ ಸಂದರ್ಭದಲ್ಲಿ ಗ್ರೀಕ್ಸ್ನಲ್ಲಿ ತತ್ವಶಾಸ್ತ್ರದ ಅನೇಕ ಪರಂಪರೆಗಳು ಅದನ್ನು ತಿಳಿಸುವಂತಹ ಶಾಲೆಗಳು ಕೂಡ ಅಂದರೆ ಅದನ್ನು ತಿಳಿಸುವಂಥ ವಿಷಯಗಳನ್ನು ಬೋಧನೆ ಮಾಡುವಂತಹ ಕೆಲವೊಂದು ಸಂಸ್ಥೆಗಳು ಕೂಡ ದೇರ್ ಆರ್ ಮೆನಿ ಸ್ಕೂಲ್ಸ್ ಆಫ್ ಫಿಲಾಸಫಿ ಇನ್ ಗ್ರೀಸ್. ಡೆಮಾಕ್ರಿಟಸ್ ಒನ್ ಆಫ್ ದ ಅರ್ಲಿಯೆಸ್ಟ್ ಫಿಲಾಸಫರ್. ಆ ಸಂದರ್ಭದಲ್ಲಿ ಒಬ್ಬ ಪ್ರಸಿದ್ಧನಾದಂತಹ ಒಬ್ಬ ತತ್ವಜ್ಞಾನಿ ಅಂದರೆ ಡೆಮಾಕ್ರಿಟಸ್ ಎನ್ನುವನು. ಇವನು ನೋಡಿ, ಡೆಮಾಕ್ರಿಟಸ್ ನಾಟ್ ಓನ್ಲಿ ಒನ್ ಆಫ್ ದ ಅರ್ಲಿಯೆಸ್ಟ್ ಫಿಲಾಸಫರ್, ಹಿ ಡಿನೈಡ್ ದ ಎಕ್ಸಿಸ್ಟೆನ್ಸ್ ಆಫ್ ಸ್ಪಿರಿಚುವಲ್ ವರ್ಲ್ಡ್. ಅಂದರೆ ಅವನೇನು ಮಾಡ್ತಾನೆ, ಅಸ್ತಿತ್ವದಲ್ಲಿದ್ದಂತಹ ಆಧ್ಯಾತ್ಮಿಕ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ, ಸ್ಪಿರಿಚುವಲ್ ವರ್ಲ್ಡ್ ಅಂದರೆ ಆಧ್ಯಾತ್ಮಿಕ ಪ್ರಪಂಚ ಮತ್ತು ಸೋಲ್, ಇವುಗಳನ್ನೇನು ಮಾಡ್ತಾನೆ, ಹಿ ಡಿನೈಡ್ ಅಂದರೆ ಕಂಡೆಮ್ಡ್ ಅಂದರೆ ಅಲ್ಲಗಳೆಯುತ್ತಾನೆ. ಹಿ ಡಿನೈಡ್ ದ ಸ್ಪಿರಿಚುವಲ್ ವರ್ಲ್ಡ್ ಆ್ಯಂಡ್ ಸೋಲ್. ಅಂದರೆ ಒಂದು ಆಧ್ಯಾತ್ಮಿಕ ಪ್ರಪಂಚ ಎನ್ನುವುದೇನಿದೆ, ಆಧ್ಯಾತ್ಮಿಕ ಪ್ರಪಂಚ ಅಂತ ಹೇಳಿದರೆ ಒಂದು ಏನು ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡೋದು ಅಥವಾ ಆತ್ಮ ಪರಮಾತ್ಮ ಇವುಗಳ ಬಗ್ಗೆ ನಂಬಿಕೆ ಏನಿದೆ, ಇವುಗಳೆಲ್ಲ ಆಧ್ಯಾತ್ಮಿಕ ಚಿಂತನೆ. ಇವನು ಡೆಮಾಕ್ರಿಟಿಸ್ ಏನು ಮಾಡ್ತಾನಂತೆ, ಇವುಗಳನ್ನು ಸಂಪೂರ್ಣವಾಗಿ ಅಲ್ಲಗಳೆಯುತ್ತಾನೆ. ಆ್ಯಂಡ್ ಅನದರ್ ಒನ್ ಫಿಲಾಸಫರ್ ದ ಸಾಫಿಸ್ಟ್ ಬಿಲೀವ್ ದ್ಯಾಟ್ ದೆರ್ ವಾಸ್ ನೋ ಆಬ್ಸಲ್ಯೂಟ್ ಟ್ರೂತ್. ಅಂದರೆ ಸಾಫಿಸ್ಟ್ ಹೇಳುವ ಪ್ರಕಾರ ಅಲ್ಲಿ ನಿಜವಾಗ್ಲೂ ಕೂಡ ಪ್ರಪಂಚದಲ್ಲಿ ಯಾವುದೇ ಪರಮ ಸತ್ಯವಿಲ್ಲ. ಅಕಾರ್ಡಿಂಗ್ ಟು ದಿ ಸಾಫಿಸ್ಟರ್ ದೇರ್ ವಾಸ್ ನೋ ಆಬ್ಸಲ್ಯೂಟ್ ಟ್ರೂತ್ ಆ್ಯಂಡ್ ಇನ್ ಕೇಸ್ ಬಟ್ ಲುಕ್ ಎಟ್ ಎವ್ರಿ ಸೋ ಕಾಲ್ಡ್ ಟ್ರೂತ್ ಇನ್ ರಿಲೇಷನ್ ಟು ಇಟ್ಸ್ ಎಫೆಕ್ಟ್ ಆನ್ ಹ್ಯೂಮನ್ ಬೀಯಿಂಗ್ಸ್. ಅಂದರೆ ಒಂದು ವೇಳೆ ಸತ್ಯವೆಂಬುದು ಇದ್ದರೆ ಮಾನವನ ಮೇಲೆ ಬೀರುವ ಪ್ರಭಾವದ ಆಧಾರಕ್ಕೆ ಸಂಬಂಧಿಸಿದೆ ಎಂಬುದಾಗಿ ಅವರು ನಂಬಿದರು. ಆ ಸಂದರ್ಭದಲ್ಲಿ ದ ಮೋಸ್ಟ್ ಫೇಮಸ್ ಫಿಲಾಸಫರ್ ಆಫ್ ಗ್ರೀಸ್ ವೇರ್ Socrates, Plato and Aristotle. Very important, note this point, students. The most famous philosophers of Greece were Socrates, Plato and Aristotle. Socrates, Plato ಆ ಸಂದರ್ಭದ ಪ್ರಸಿದ್ಧ ತತ್ವಜ್ಞಾನಿಗಳಾಗಿದ್ದರು. Let us now study the famous philosopher Socrates during the period of 469 to 399 BCE. Socrates believed that knowledge leads to right conduct and happiness, while ignorance breeds evil. He is one of the best known philosophers and considered as the wisest of the wise. He tried to break down many prejudices of his disciples by his searching questions and discussions, but he was condemned to death on the charge of corrupting the youth and introducing new God.
Socrates' teachings were considered immoral and corrupt by the officials of Athens. He was forced to drink poison hemlock. He was forced to drink poison hemlock. Why? Now, Socrates one of the ಗ್ರೇಟೆಸ್ಟ್ ಫಿಲಾಸಫರ್, ಅಂದರೆ ಈ ಸಂದರ್ಭದ ಗ್ರೀಕ್ನಲ್ಲಿದ್ದಂಥ ಒಬ್ಬ ಪ್ರಸಿದ್ಧನಾದಂಥ ಫಿಲಾಸಫರ್ ಆಗಿರ್ತಾನೆ, ತತ್ವಜ್ಞಾನಿ ಆಗಿರ್ತಾನೆ. ಅವನು ಹೇಳ್ಬೇಕಾದ್ರೆ ನೋಡಿ ಅವನು ಏನನ್ನು ನಂಬಿರ್ತಾನೆ ಅಂತೇಳಿದರೆ, ನಾಲೆಜ್ ಲೀಡ್ಸ್ ಟು ರೈಟ್ ಕಂಡಕ್ಟ್ ಆ್ಯಂಡ್ ಹ್ಯಾಪಿನೆಸ್. ಅಂದರೆ ಜ್ಞಾನವು ಉತ್ತಮ ನಡತೆ ಮತ್ತು ಸಂತೋಷಕ್ಕೆ, ನಾವೇನು ನಮ್ಮಲ್ಲಿ ಜ್ಞಾನವನ್ನು ಸಂಪಾದಿಸ್ತೇವೋ ಅದು ಮುಂದಿನ ಜೀವನದಲ್ಲಿ ನಮ್ಮ ಉತ್ತಮ ನಡತೆ ಮತ್ತು ಸಂತೋಷಕ್ಕೆ ದಾರಿ ಮಾಡಿಕೊಡ್ತದೆ ಎಂಬುದಾಗಿ ನಮ್ಮದು. ವೈಲ್ ಇಗ್ನೋರೆನ್ಸ್ ಬ್ರೀಡ್ಸ್ ಎವಿಲ್, ಸಂತೋಷಕ್ಕೆ ದಾರಿ ಮಾಡ್ತದೆ ಮತ್ತು ಅಜ್ಞಾನ ಕೆಟ್ಟದನ್ನು ಉತ್ಪಾದಿಸ್ತದೆ ಎಂಬುದಾಗಿ ಸಾಕ್ರೆಟಿಸ್ ನಂಬಿಸ್ತಾನೆ. ಅಜ್ಞಾನ, ವೈಲ್ ಇಗ್ನೋರೆನ್ಸ್ ಬ್ರೀಡ್ಸ್ ಎವಿಲ್, ಅಜ್ಞಾನ ಕೆಟ್ಟದನ್ನು ಉತ್ಪಾದಿಸ್ತದೆ. He is one of the best known philosopher and considered as the wisest of the wise. ಅಂದರೆ ಅವನೊಬ್ಬ ಪ್ರಸಿದ್ಧ ತತ್ವಜ್ಞಾನಿ ಮಾತ್ರವಲ್ಲದೆ ಬುದ್ಧಿವಂತರಲ್ಲಿ ಬುದ್ಧಿವಂತ ಎಂಬುದಾಗಿ ಅವನನ್ನು ಕನ್ಸಿಡರ್ ಮಾಡಲಾಗಿದೆ. He tried to break down many prejudices of his disciples by searching questions and discussions. ನೋಡಿ ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ, ತನ್ನ ಶಿಷ್ಯಂದಿರು ಏನಿರ್ತಾರೋ, ಇವನು ಬುದ್ಧಿವಂತ ಎಂಬುದಾಗಿ ಇವನನ್ನು ಕನ್ಸಿಡರ್ ಮಾಡಲಾಗಿದೆ. ಇವನು ನೋಡಿ ತನ್ನ ಶಿಷ್ಯರಲ್ಲಿದ್ದಂತಹ ಪೂರ್ವಾಗ್ರಹಗಳನ್ನು ಹೋಗಲಾಡಿಸೋ ಪ್ರಯತ್ನ ಮಾಡ್ತಾನೆ. ಹೇಗೆ ಅಂತ ಹೇಳಿದರೆ, ಡಿಸ್ಕಷನ್ಸ್ ಆ್ಯಂಡ್ ಕ್ವೆಶ್ಚನ್ಸ್, ಅಂದರೆ ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ಅಥವಾ ಚರ್ಚೆಗಳನ್ನು ಮಾಡೋದ್ರ ಮುಖಾಂತರ ತನ್ನ ಶಿಷ್ಯ ಅಂದರೆ ಡಿಸೈಪಲ್ಸ್ ತನ್ನ ಶಿಷ್ಯಂದರಲ್ಲಿದ್ದ ಪೂರ್ವಾಗ್ರಹ ಪೀಡಿತ ಅಂದ್ರೇನು ಅಂದರೆ ಅಂಧಶ್ರದ್ಧೆ, ಬ್ಲೈಂಡ್ ಬಿಲೀಫ್ಸ್ ಆ್ಯಂಡ್ ಸೋಷಿಯಲ್ ಎವಿಲ್ಸ್, ದ್ಯಾಟ್ ಈಸ್ ಇವುಗಳೆಲ್ಲ ಪ್ರಿಜುಡಿಸ್. ದೀಸ್ ಆರ್ ದ ಪ್ರಿಜುಡಿಸ್ ಅಂದರೆ ಪೂರ್ವಾಗ್ರಹಗಳು ಎಂಬುದಾಗಿ ಕರೀತಾರೆ. ಈ ಬ್ಲೈಂಡ್ ಬಿಲೀಫ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ಎವಿಲ್ಸ್ ಆ್ಯಂಡ್ ಸಮ್ ಅಬ್ಯೂಸಸ್, ದ್ಯಾಟ್ ಈಸ್ ಬ್ಲೈಂಡ್ ಬಿಲೀಫ್ಸ್, ಅಂದರೆ ದ್ಯಾಟ್ ಈಸ್ ಅ ಪ್ರಿಜುಡಿಸ್. ಅಂದರೆ ಇವುಗಳನ್ನೆಲ್ಲ ಇವನು ತನ್ನ ಶಿಷ್ಯಂದರಿಗೆ ಯಾವುದನ್ನು ಬೋಧನೆ ಮಾಡೋದ್ರ ಮುಖಾಂತರ ಹೇಳ್ತಾನೆ ಅಂತ ಹೇಳಿದರೆ, ಈ ಒಂದು ಆಧ್ಯಾತ್ಮಿಕ ಪ್ರಪಂಚ ಅಥವಾ ತನ್ನ ಶಿಷ್ಯಂದಿರ ಮುಖಾಂತರ ಡಿಸ್ಕಷನ್ ಮಾಡೋದು, ಚರ್ಚೆ ಮಾಡೋದು ಅಥವಾ ಅವರಿಗೆ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಅವರಲ್ಲಿದ್ದಂತಹ ಒಂದು ಈ ಒಂದು ಪ್ರಿಜುಡಿಸ್ ಅಂದರೆ ಈ ಒಂದು ಅರ್ಥಹೀನ ಆಚರಣೆಗಳು ಅಥವಾ ನಂಬಿಕೆಗಳೇನಿದೆಯೋ ಅವುಗಳನ್ನು ಹೋಗಲಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ. Socrates' teachings were considered immoral and corrupt by the officials of Athens. He was forced finally he was forced to drink poison hemlock. ಆದರೆ ನೋಡಿ ಇವನು ಏನು ಮಾಡ್ತಾ ಇದ್ದ, ಇವನ ಬೋಧನೆಗಳು, ಚರ್ಚೆಗಳು, ಪ್ರಶ್ನೆಗಳು ಜನರಲ್ಲಿ ಒಂದು ರೀತಿಯಲ್ಲಿ ಸಂಶಯವನ್ನು ಅಥವಾ ಅನುಮಾನವನ್ನು ಮೂಡಿಸಿತು. ಯುವಕರಲ್ಲಿ ಇವನನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವನ ಮೇಲೆ ಬ್ಲೇಮ್ ಹಾಕ್ತಾರೆ. ಇವನು ಈ ರೀತಿಯ ಬೋಧನೆಗಳನ್ನು ಮಾಡ್ತಿದ್ದಾಗ ಅದನ್ನು ಸಹಿಸಲಾರದ ಜನ ಇವನ ಮೇಲೆ ಏನು ಮಾಡ್ತಾರೆ, ಯುವಕರಲ್ಲಿ ಹೊಸ ವಿಚಾರಧಾರೆ ಅಥವಾ ಹೊಸ ದೇವತೆಗಳನ್ನು ಸೃಷ್ಟಿಸಿ ಯುವಕರನ್ನು ಭ್ರಷ್ಟರನ್ನಾಗಿ ಮಾಡ್ತಾನೆ. ಚಾರ್ಜ್ ಆಫ್ ಕರಪ್ಟಿಂಗ್ ದ ಯೂತ್, ಅಂದರೆ ಯುವಕರನ್ನು ಭ್ರಷ್ಟರನ್ನಾಗಿ ಮಾಡ್ತಾನೆ ಎಂಬ ಇವನ ಮೇಲೆ ಬ್ಲೇಮ್ ಹಾಕಿ ಇವನಿಗೆ ಹ್ಯಾಮ್ಲಾಕ್ ಎನ್ನುವಂಥ ವಿಷವನ್ನು ನೀಡಿ ಅವನನ್ನು ಕೊಲ್ಲಲಾಯಿತು. ಅಂದರೆ ಹ್ಯಾಮ್ಲಾಕ್ ಎನ್ನುವಂಥ ವಿಷವನ್ನು ಉಣಿಸಿ ಅವನನ್ನು ಕೊಲ್ಲಲಾಯಿತು. Next, another one greatest philosopher in this period, Plato, 427 to 347 BCE. Who is the Plato? Plato, the most notable disciple of Socrates, founded an academy in Athens. His dialogues contain the teachings of his master. Plato's greatest work is the Republic, where he divided the society into 3 classes. The lowest classes consisted of farmers, artisans and merchants. The second class consisted of soldiers. The highest was at the top of this or highest was of philosophers, intellectuals who had all the political powers. He had an ambition to establish an ideal state. His other work is the laws. Plato. Who is Plato? Plato, the most notable disciple of Socrates, founded an academy in Athens. ಅಂದರೆ ಸ್ಯಾಕ್ರೆಟಿಸ್ನ ಒಬ್ಬ ಪ್ರಸಿದ್ಧ ಶಿಷ್ಯ, ಸ್ಯಾಕ್ರೆಟಿಸ್ನ ಒಬ್ಬ ಪ್ರಸಿದ್ಧ ಫೇಮಸ್ ಅಂದರೆ ಅತ್ಯಂತ ವ್ಯಕ್ತಿತ್ವವನ್ನು ಹೊಂದಿದಂಥ ಒಬ್ಬ ಶಿಷ್ಯನಾಗಿರ್ತಾನೆ. ಇವನು ಅಥೆನ್ನಲ್ಲಿ ಒಂದು ಅಕಾಡೆಮಿಯನ್ನು ಸ್ಥಾಪನೆ ಕೂಡ ಮಾಡ್ತಾನೆ. ಪ್ಲೇಟೋ ಅಥೆನ್ಸ್ನಲ್ಲಿ ಒಂದು ಅಕಾಡೆಮಿಯನ್ನು ಸ್ಥಾಪಿಸ್ತಾನೆ.
ಹಿಸ್ ವರ್ಕ್ he wrote famous work known as the dialogues. ಅಂದರೆ ಅವನು ಬರೆದಿರುವಂಥ ಪುಸ್ತಕ ಡಯಲಾಗ್ಸ್ ಏನು, he wrote famous work that is known as the dialogues. His dialogues contain the teachings of his master. ಅಂದರೆ ಅವನ ಡಯಲಾಗ್ ಎನ್ನುವಂಥ ಕೃತಿ ಏನಿದೆಯೋ ಅದು ಅವನ ಗುರುವಾದಂತಹ ಸ್ಯಾಕ್ರೆಟೀಸ್ನ ಒಂದು ಉಪದೇಶಗಳನ್ನು ಒಳಗೊಂಡಿದೆ. ಆ್ಯಂಡ್ ನೆಕ್ಸ್ಟ್ ದ ರಿಪಬ್ಲಿಕ್, ಹಿಸ್ ಗ್ರೇಟೆಸ್ಟ್ ವರ್ಕ್ ಈಸ್ ದ ರಿಪಬ್ಲಿಕ್, ವೇರ್ ಹಿ ಡಿವೈಡೆಡ್ ದ ಸೊಸೈಟಿ ಇಂಟು 3 ಕ್ಲಾಸಸ್. ಅಂದರೆ ಅವನು ಬರೆದಿರುವ ಇನ್ನೊಂದು ಪುಸ್ತಕ ಅಂತ ಹೇಳಿದರೆ ರಿಪಬ್ಲಿಕ್, ವೆರಿ ಇಂಪಾರ್ಟೆಂಟ್, ನೋಟ್ ದಿಸ್ ಪಾಯಿಂಟ್. ಹೂ ರೋಟ್ ರಿಪಬ್ಲಿಕ್ ಕೇಳ್ತಾರೆ. ಹೂ ರೋಟ್, ನೇಮ್ ದ ಆಥರ್ ಆಫ್ ರಿಪಬ್ಲಿಕ್ ಕೇಳ್ಬೋದು, ಅಥವಾ ಹೂ ರೋಟ್ ರಿಪಬ್ಲಿಕ್ ಎನ್ನುವಂಥ ಶ್ರೇಷ್ಠ ಕೃತಿ ಎಂದು ಪ್ಲೇಟೋ ರೋಟ್ ಫೇಮಸ್ ಬುಕ್ ನೋನ್ ಆ್ಯಸ್ ದ ರಿಪಬ್ಲಿಕ್. ಅಕಾರ್ಡಿಂಗ್ ಟು ದ ರಿಪಬ್ಲಿಕ್, ಈ ರಿಪಬ್ಲಿಕ್ನಲ್ಲಿ ಅದರ ಪ್ರಕಾರ ಇವನು ಏನು ಮಾಡ್ತಾನೆ ಅಂತ ಹೇಳಿದರೆ, ಡಿವೈಡೆಡ್ ದ ಸೊಸೈಟಿ ಇಂಟು 3 ಕ್ಲಾಸಸ್, ಸಮಾಜವನ್ನು 3 ವರ್ಗಗಳಾಗಿ ವಿಂಗಡಿಸಿದ್ದಾನೆ. ಈ ರಿಪಬ್ಲಿಕ್ ಎನ್ನುವಂಥ ಪುಸ್ತಕದಲ್ಲಿ ಗ್ರೀಕಿನ ಸಮಾಜವನ್ನು 3 ವರ್ಗದ ಸಮಾಜದಲ್ಲಿ ದೇರ್ ಆರ್ 3 ಕ್ಲಾಸಸ್. ದ ಸೊಸೈಟಿ ಕನ್ಸಿಸ್ಟಿಂಗ್ ಆಫ್ 3 ಕ್ಲಾಸಸ್ ಅಕಾರ್ಡಿಂಗ್ ಟು ದ ಪ್ಲೇಟೋ ಹೇಳುವ ಪ್ರಕಾರ ಸಮಾಜದಲ್ಲಿ 3 ವರ್ಗಗಳಿದ್ದವು. ದ ಲೋವೆಸ್ಟ್ ಕ್ಲಾಸ್ ಕನ್ಸಿಸ್ಟ್ ಆಫ್ ಫಾರ್ಮರ್ಸ್, ಆರ್ಟಿಷನ್ಸ್ ಆ್ಯಂಡ್ ಮರ್ಚೆಂಟ್ಸ್. ಅಂದರೆ ಅತ್ಯಂತ ಕೆಳವರ್ಗ, ಲೋವೆಸ್ಟ್ ಕ್ಲಾಸಸ್ ಅಂದರೆ ಕೆಳವರ್ಗ, ಒಂದು ಕೆಳವರ್ಗ, ಆ್ಯಂಡ್ ಸೆಕೆಂಡ್ ಕ್ಲಾಸ್ ಒಂದು ಮಧ್ಯಮ ವರ್ಗ ಮತ್ತು ಉನ್ನತ ವರ್ಗ ಎಂಬುದಾಗಿ. ಇದು ಲೋವೆಸ್ಟ್ ಕ್ಲಾಸ್ ಕನ್ಸಿಸ್ಟ್ ಆಫ್ ಫಾರ್ಮರ್ಸ್, ಆರ್ಟಿಷನ್ಸ್ ಆ್ಯಂಡ್ ಮರ್ಚೆಂಟ್ಸ್. ಅಂದರೆ ಕೆಳವರ್ಗದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿದರೆ ರೈತರು, ಕುಶಲಕರ್ಮಿಗಳು ಮತ್ತು ವ್ಯಾಪಾರಿಗಳು. ದ ಸೆಕೆಂಡ್ ಕ್ಲಾಸ್ ಕನ್ಸಿಸ್ಟೆಡ್ ಆಫ್ ಸೋಲ್ಜರ್ಸ್. ಎರಡನೇ ವರ್ಗದಲ್ಲಿ ಯಾರಿದ್ದಾರೆ ಅಂತ ಹೇಳಿದರೆ ಸೈನಿಕರು. ಆ್ಯಂಡ್ ದ ಹೈಯೆಸ್ಟ್ ವಾಸ್ ಆಫ್ ಫಿಲಾಸಫರ್ಸ್, ಇಂಟಲೆಕ್ಚುಯಲ್ಸ್ ಹೂ ಹ್ಯಾಡ್ ಆಲ್ ದ ಪೊಲಿಟಿಕಲ್ ಪವರ್ಸ್. ಅಂದರೆ ಉನ್ನತ ವರ್ಗದಲ್ಲಿ, ಅಂದರೆ ಅತ್ಯುನ್ನತ ಸ್ಥಾನದಲ್ಲಿ ಯಾರಿರ್ತಾರೆ, ತತ್ವಜ್ಞಾನಿಗಳು ಹಾಗೂ ಬುದ್ಧಿವಂತರಿರ್ತಾರೆ. ಇವರು ಉನ್ನತ ವರ್ಗದವರಿಗೆ ದೇ ಹ್ಯಾಡ್ ಆಲ್ ದ ಪೊಲಿಟಿಕಲ್ ಪವರ್ಸ್. ಅಂದರೆ ಅವರಿಗೆಲ್ಲ ಉನ್ನತ ವರ್ಗದವರಿಗೆಲ್ಲ ರಾಜಕೀಯ ಅಧಿಕಾರ ಕೂಡ ಇತ್ತು. ಆ್ಯಂಡ್ he had an ambition to establish an ideal state. His other work is the laws. ಅಂದರೆ ಅವನೊಬ್ಬ ಮಹದಾಕಾಂಕ್ಷೆ ಉಳ್ಳಂತಹ ಒಬ್ಬ ತತ್ವಜ್ಞಾನಿಯಾಗಿರ್ತಾನೆ. ಅಂದರೆ ಈತನಿಗೆ he wanted to establish the ಐಡಿಯಲ್ ಸ್ಟೇಟ್. ಅಂದರೆ ಐಡಿಯಲ್ ಸ್ಟೇಟ್ ಅಂದರೆ ಈತನಿಗೆ ಆದರ್ಶ ಸಮಾಜ ಅಥವಾ ಆದರ್ಶ ರಾಜ್ಯವನ್ನು ಸೃಷ್ಟಿಸಬೇಕು ಎನ್ನುವಂತಹ ಮಹದಾಕಾಂಕ್ಷೆಯನ್ನು ಹೊಂದಿದವನಾಗಿರ್ತಾನೆ. ಹಿಸ್ ಅದರ್ ವರ್ಕ್ ಈಸ್ ದ ಲಾಸ್. ಅವನ ಇನ್ನೊಂದು ಪ್ರಮುಖ ಕೃತಿ ದಿ ಲಾಸ್. ದ ಫಸ್ಟ್ ಒನ್ ರಿಪಬ್ಲಿಕ್, ಹಿಸ್ ಗ್ರೇಟೆಸ್ಟ್ ವರ್ಕ್ ರಿಪಬ್ಲಿಕ್, ಆ್ಯಂಡ್ ಅನದರ್ ಒನ್ ಈಸ್ ವರ್ಕ್ ದ ಲಾಸ್ ಎನ್ನುವಂಥ ಇನ್ನೊಂದು ಕೃತಿಯನ್ನು ಕೂಡ ಬರೆದಿದ್ದಾನೆ.